ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಎಷ್ಟೇ ಎಚ್ಚರಿಕೆ ತಗೊಂಡ್ರೂ ಕೆಲವೊಮ್ಮೆ ನಮಗೆ ತಿಳಿದೇ ಪೆಟ್ಟಾಗುತ್ತೆ, ಗಾಯಗಳು ಆಗುತ್ತೆ. ಏಳೋದು ಬೀಳೋದು ಸಹಜ ಬಿಡಿ. ಅಂಥದ್ದೇ ಇನ್ನೊಂದು ಸಮಸ್ಯೆ ಅಂತಂದರೆ ಕಾಲಿಗೆ ಮುಳ್ಳು ಅಥವಾ ಗಾಜು ಚುಚ್ಕೊಳ್ಳೋದು. ಅದೆಷ್ಟೇ ನೋಡಿ ಮಾಡಿ ಹೆಜ್ಜೆ ಇಟ್ಟರೂ ಕಾಲಿಗೆ ಸೀಸ, ಕೈ ಬೆರಳುಗಳಿಗೆ ಸೀಬಿರು ಚುಚ್ಕೊಂಡು ಸಖತ್ತು ನೋವು ಕೊಡುತ್ತೆ ಅಲ್ವಾ? ಇನ್ನು ನೀವು ಹಳ್ಳಿಗೋ ಅಥವಾ ಟ್ರೆಕ್ಕಿಂಗೋ ಅಂತ ಬೆಟ್ಟ ಗುಡ್ಡ ಹತ್ತುವಾಗಲೂ ಕೆಲವೊಮ್ಮೆ ಮುಳ್ಳು ಚುಚ್ಕೊಳ್ಳುತ್ತೆ. ತೀರಾ ಸಣ್ಣ ಮುಳ್ಳು, ಸಿಬಿರು, ಗಾಜಿನ ಚೂರು ಕಣ್ಣಿಗೆ ಕಾಣೋದೇ ಇಲ್ಲ. ಕೀಳೋಣ ಅಂದರೆ ಅದು ಕೈಗೂ ಸಿಗೋದಿಲ್ಲ. ಶುಗರ್ ಅಂದರೆ ಮಧುಮೇಹ ಇರೋರಿಗೆ ಕಾಲಿನಲ್ಲಿ ಗಾಯ ಆಗೋದು ಹೆಚ್ಚು ಅಪಾಯಕಾರಿ. ಇನ್ನು ಕೆಲವರು ಕಾಲಿಗೆ ಚುಚ್ಕೊಂಡಿರುವಂಥ ಈ ಮುಳ್ಳು ಗಾಜನ್ನು ತೆಗೆಯೋದಕ್ಕೆ ಸೇಫ್ಟಿ ಪಿನ್ ಯೂಸ್ ಮಾಡ್ತಾರೆ. ಅದು ಕೂಡ ಇನ್ನೂ ಡೇಂಜರಸ್. ಸಿಂಪಲಾಗಿ ಈಸಿಯಾಗಿ ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಒಂದು ಮನೆಮದ್ದಿದೆ. ಅದೇನಪ್ಪ ಅಂತಂದರೆ, ಎಕ್ಕದ ಗಿಡದ ಹಾಲನ್ನು ಮುಳ್ಳು ಅಥವಾ ಗಾಜು ಚುಚ್ಚಿದ ಜಾಗಕ್ಕೆ ಹಾಕಿ. ಮುಳ್ಳು ತಂತಾನೇ ಹೊರಗೆ ಬಂದು ನಿಮಗೆ ಸಾರಿ ಕೇಳುತ್ತೆ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.